ಅಂತ ಒಂದು FA1 ಪರೀಕ್ಷಾ ಪ್ರಶ್ನೆ ಪತ್ರಿಕೆಯನ್ನು ನೋಡೋಣ. ತುಂಬ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಇತ್ತು. ಸೊ ಇಂಗ್ಲೀಷ್ನಲ್ಲಿ ಕೂಡ ಲೆಸನ್ ಬೇಸ್ಡ್ ಅಸೆಸ್ಮೆಂಟಲ್ಲಿ 8th 9th ಮತ್ತು 10th ಇರತಕ್ಕಂಥ ನಿಮ್ಮ ಪಾಠಗಳಿಗೆ ಯೂನಿಟ್ ಟೆಸ್ಟ್ ಕ್ವಶನ್ ಪೇಪರ್ ಮತ್ತು ಕೀ ಆನ್ಸರ್ಗಳನ್ನು ಕೊಡ್ತಾರೆ. ಸೊ ಇಂಟ್ರೆಸ್ಟೆಡ್ ಇದ್ದವರು ಮಾತ್ರ ಏನು ಮಾಡಿ ಅಂತಂದರೆ ಈ ನಂಬರ್ಗೆ ಕೇವಲ ವಾಟ್ಸಪ್ ಮೆಸೇಜ್ ಮಾಡಿದರೆ ಕಡಿಮೆ ಬೆಲೆಯಲ್ಲಿ ನಿಮ್ಗೆ ಏನು ಮಾಡ್ತಾರೆ ಅವುಗಳನ್ನು ಸೇಲ್ ಮಾಡ್ತಾರೆ. ಸೊ ಓಕೆ, ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಅಂತ ಹೇಳ್ತಾ 10th ಇಂಗ್ಲೀಷ್ನ ಕ್ವಶನ್ ಪೇಪರ್ ನೋಡೋಣ. ನೆಕ್ಸ್ಟ್ ಎಲ್ಲ ಕ್ವಶನ್ ಪೇಪರ್ಗಳು ಇದೇ ಥರ ಡಿಸೈನಲ್ಲಿ ಸಿಗ್ತವೆ. FA ಕ್ವಶನ್ ಪೇಪರ್ಗಳು ಕೂಡ ಅವೈಲೇಬಲ್ ಮಾಡ್ತಾರೆ, ಅದನ್ನು ಕೂಡ ತಾವುಗಳು ನೋಡ್ಬೋದು. ವೇಟೇಜ್ ಟು ಅಬ್ಜೆಕ್ಟಿವ್ಸ್ಗೆ ನೋಡೋದಾದರೆ ರಿಮೆಂಬರಿಂಗ್ಗೆ 35 ಕೊಟ್ಟಿದ್ದಾರೆ, ಕಾಂಪ್ರಿಹೆನ್ಷನ್ 40, ಎಕ್ಸ್ಪ್ರೆಷನ್ 15, ಅಪ್ರಿಸಿಯೇಷನ್ 10. ಸೊ ಟೋಟಲ್ 100% ವೇಟೇಜ್ ಮಾಡಿದ್ದಾರೆ. ವೇಟೇಜ್ ಟು ಡಿಫಿಕಲ್ಟಿ ಲೆವೆಲ್ ನೋಡೋದಾದರೆ ಈಸಿ 30 ಇದೆ, ಎವರೇಜ್ 50 ಇದೆ, ಡಿಫಿಕಲ್ಟ್ 20, ಟೋಟಲ್ 100. ವೇಟೇಜ್ ಟು ಟೈಪ್ ಆಫ್ ಕ್ವಶನ್ಸಲ್ಲಿ MCQ 10 ಇದ್ದಾವೆ. ವೆರಿ ಶಾರ್ಟ್ ಆನ್ಸರ್ಗೆ 20, ಶಾರ್ಟ್ ಆನ್ಸರ್ಗೆ 20, ಶಾರ್ಟ್ ಆನ್ಸರ್ 3 ಮಾರ್ಕ್ಗೆ 30, ಲಾಂಗ್ ಆನ್ಸರ್ 20, ಟೋಟಲ್ 100% ವೇಟೇಜನ್ನು ಮಾಡಿದ್ದಾರೆ. ಓಕೆ, ಸೊ ನಿಮಗೆ ಡೈರೆಕ್ಟ್ ನಾನು ಕ್ವಶನ್ ಪೇಪರನ್ನು ಕೀ ಆನ್ಸರ್ ಒಂದಿಗೆ ಕರ್ಕೊಂಡು ಹೋಗ್ತೀನಿ. ಎಸ್, ಫಾರ್ಮೇಟಿವ್ ಅಸೆಸ್ಮೆಂಟ್ 1 ಅಚೀವ್ಮೆಂಟ್ ಟೆಸ್ಟ್ ಕ್ಲಾಸ್ 10 ಸಬ್ಜೆಕ್ಟ್ ಇಂಗ್ಲೀಷ್ ಸೆಕೆಂಡ್ ಲ್ಯಾಂಗ್ವೇಜ್ ಮಾರ್ಕ್ಸ್ 20 ಟೈಮ್ 45 ಮಿನಿಟ್ಸ್. ಸೊ ಓಕೆ, ಇದು ಕ್ವಶನ್ ಪೇಪರ್ ಕಮ್ ಕೀ ಆನ್ಸರನ್ನೇ ನಾನು ನಿಮಗೆ ಕೊಡ್ತೀನಿ. ಸೊ ಫಸ್ಟ್ ಒನ್ ಏನಿದೆ ಅಂತಂದರೆ ಚೂಸ್ ದ ಅಪ್ರೋಪ್ರಿಯೇಟಿವ್ ಕ್ವಶನ್ ಟ್ಯಾಗ್ ಆ್ಯಂಡ್ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಅಂತ ಕೊಟ್ಟಿದ್ರು. ಸೊ ಎ ಸೆಂಟೆನ್ಸ್ ಸಮಥಿಂಗ್ ಹ್ಯಾಸ್ ಬೀಟನ್ ಮೀ ಅಂತ ಇದೆ. A haven't it, B hasn't it, C aren't it, D didn't it. So the right answer is option B hasn't it is the right answer. Next question ಅಂದರೆ read the given conversation and choose the correct infinitive ಅಂತ ಕೇಳಿದರು. ಬಾಲೇಶ್ವರ್ ವಾಸ್ ಟ್ರೈಯಿಂಗ್ ಟು ಹೋಲ್ಡ್ ದ ಬ್ಲಡ್ ಕವರ್ಡ್ ವುಮನ್ ಅಂತ ಕೇಳಿದ್ದಾರೆ. A was trying, B trying to, C to hold, D covered. ಸೊ ಆಪ್ಷನ್ ಟು ಹೋಲ್ಡ್ ಅಂತಕ್ಕಂಥದ್ದು ಏನಾಗ್ತದಪ್ಪ ಅಂದರೆ ಇನ್ಫಿನಿಟ್, ಯಾಕಂದರೆ ಟು ಜೊತೆಗೆ ಮೇನ್ ವರ್ಬ್ ಬರ್ತಂದರೆ ಅದನ್ನೇ ಇನ್ಫಿನಿಟ್ ಅಂತ ಕರೀತಾರೆ. ಡೂ ಆಸ್ ಡೈರೆಕ್ಟೆಡ್ 4 ಕ್ವಶನ್ಸ್ ಇದ್ದಾವೆ. ಕ್ವಶನ್ ನಂಬರ್ 3 ಬಂದುಬಿಟ್ಟು ಎಸ್ ಫಿಲ್ ಇನ್ ದ ಬ್ಲ್ಯಾಂಕ್ ವಿತ್ ದ ಅಪ್ರೋಪ್ರಿಯೇಟ್ ಟೆನ್ಸ್ ಫ್ರಾಮ್ ಆಫ್ ದ ವರ್ಬ್ ಗಿವನ್ ಇನ್ ದ ಬ್ರಕೆಟ್ ಅಂತ ಕೊಟ್ಟಿದ್ರು. ವೆನ್ ಸ್ವಾಮಿ B ಪ್ಲಸ್ ಸ್ಲೀಪ್, ಇನ್ ದಿ ಆಫೀಸ್ ರೂಮ್ ಹಿ ಸಾ ಅ ನೈಟ್ ಮೇರ್ ಅಂತ ಇತ್ತು. ಸೊ B ಪ್ಲಸ್ ಸ್ಲೀಪ್ ಅಂದರೆ ವಾಸ್ ಅ ಸ್ಲೀಪಿಂಗ್ ಇಸ್ ದಿ ರೈಟ್ ಆನ್ಸರ್. ನೆಕ್ಸ್ಟ್ 4th ಒನ್ ಈಸ್ ಗಿವ್ ಅ ಒನ್ ವರ್ಡ್ ಫಾರ್ ದಿ ಫಾಲೋವಿಂಗ್. ಅ ಸ್ಮಾಲ್ ಕ್ರಿಯೇಚರ್ ಆಫ್ ಸ್ಪೈಡರ್ ಫ್ಯಾಮಿಲಿ ವಿತ್ ಅ ಪಾಯ್ಸನಸ್ ಸಿಟ್ ಅಂತ ಕೇಳಿದ್ದಾರೆ. ಸೊ ಸ್ಕಾರ್ಪಿಯನ್ ಅಂತಕ್ಕಂಥದ್ದು ಬರ್ತದೆ. ಸೊ ಅದು ಉತ್ತರ ನಿಮ್ಮದು ಆಗಬೇಕು. 5th ಅಲ್ಲಿ ಫಿಲ್ ಇನ್ ದ ಬ್ಲ್ಯಾಂಕ್ ವಿತ್ ಅಪ್ರೋಪ್ರಿಯೇಟಿವ್ ವರ್ಡ್ ಗಿವನ್ ಇನ್ ದ ಬ್ರಾಕೆಟ್ ಅಂತ ಕೇಳಿದರು. ಸೊ ರವಿ ಟೋಲ್ಡ್ ಅ ಡ್ಯಾಶ್ ಅಂತ ಕೇಳಿದ್ದಾರೆ. ಕರೆಕ್ಟಾಗಿರ್ತಕ್ಕಂಥ ಸ್ಪೆಲ್ ವರ್ಡ್ ಈಸ್ ದ STORY ಸ್ಟೋರಿ ಈಸ್ ದ ರೈಟ್ ಒನ್. 6th ಒನ್ ಚೇಂಜ್ ದ ಫಾಲೋವಿಂಗ್ ಸೆಂಟೆನ್ಸ್ ಇನ್ ಟು ಪ್ಯಾಸಿವ್ ವಾಯ್ಸ್. ಸ್ವಾಮಿ ಕಾಟ್ ದ ಬರ್ಗಲರ್ ಅಂತ ಇತ್ತು. ಸೊ ದ ಆನ್ಸರ್ ಈಸ್ ದ ಬರ್ಗಲರ್ ವಾಸ್ ಕಾಟ್ ಬೈ ಸ್ವಾಮಿ ಈಸ್ ದಿ ಆನ್ಸರ್. ಇನ್ನು 2 ಮಾರ್ಕ್ ಕ್ವಶನ್, ಟೋಟಲಿ 2 ಕೇಳಿದ್ದಾರೆ, 4 ಇದ್ದಾವೆ ಮಾರ್ಕ್ಸ್ಗಳು. ಸೊ ವೆರಿ ಈಸಿಯಾಗಿರ್ತಕ್ಕಂಥ ಪ್ರಶ್ನೆ ಇತ್ತು. ವೈ ಡಿಡ್ ಸ್ಟೂಡೆಂಟ್ಸ್ ಬೀನ್ ಮಾರ್ಚಿಂಗ್, ಹೌ ವಾಸ್ ಇಟ್ ಅನ್ಯೂಸ್ವಲ್ ಮಾರ್ಚ್ ಅಂತ ಇದೆ. ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ. ದ ಸ್ಟೂಡೆಂಟ್ಸ್ ಹ್ಯಾಡ್ ಬೀನ್ ಮಾರ್ಚಿಂಗ್ ಟು ಗಿವ್ ನೋಟಿಸ್ ಟು ಬ್ರಿಟಿಷ್ ಕಲೆಕ್ಟರ್ ಟು ಕ್ವಿಟ್ ಇಂಡಿಯಾ. ಇಟ್ ವಾಸ್ ಅನ್ ಅನ್ಯೂಸ್ವಲ್ ಮಾರ್ಚ್ because the student marched in complete silence. There were no slogans, no shots, just the shuffle of feet. The drip of rain had a low murmur from the watching crowd ಅಂತ ಬರೆದ್ರೆ ಸಾಕು. ನೆಕ್ಸ್ಟ್ ಕೇಳಿದ್ರು ವೈ ವೇರ್ ಕಂಗ್ರ್ಯಾಚುಲೇಷನ್ ಶವರ್ಡ್ ಆನ್ ಸ್ವಾಮಿ ಅಂತ ಕೇಳಿದ್ದಾರೆ. ಇದು ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ. ಕಂಗ್ರ್ಯಾಚುಲೇಷನ್ ವೇರ್ ಶವರ್ಡ್ ಆನ್ ಸ್ವಾಮಿ ದ ನೆಕ್ಸ್ಟ್ ಡೇ ಬಿಕಾಸ್ ಸ್ವಾಮಿ ಸ್ಲೆಪ್ಟ್ ಅಲಾನ್ ಇನ್ ದಿ ಆಫೀಸ್ ರೂಮ್ and he was able to catch the notorious house breaker of the district and helped the police ಅಂತಕ್ಕಂಥ ಬರೆದ್ರೆ ಸಾಕು. ಇನ್ನು ನಿಮಗೆ 3 ಮಾರ್ಕ್ಸಲ್ಲಿ ಗ್ರ್ಯಾಂಡ್ ಮಾ ಕ್ಲೈಮ್ಸ್ ಅ ಟ್ರೀದು ಸಮರಿಗಳನ್ನು ಕೇಳಿದ್ದಾರೆ. ಸೊ ವೆರಿ ಇಂಪಾರ್ಟೆಂಟ್ ಏನಪ್ಪ ಅಂದರೆ ದ ಪೋಯಮ್ ಗ್ರ್ಯಾಂಡ್ ಮಾ ಕ್ಲೈಮ್ಸ್ ಅ ಟ್ರೀ ಈಸ್ ರಿಟನ್ ಬೈ ರಸ್ಕಿನ್ ಬಾಂಡ್. ಇನ್ ದಿಸ್ ಪೋಯಮ್ ಹಿ ಕಾಲ್ಸ್ ಹಿಸ್ ಗ್ರ್ಯಾಂಡ್ ಮದರ್ ಆಸ್ ಜೀನಿಯಸ್ ಬಿಕಾಸ್ ಸಿ ಕುಡ್ ಕ್ಲೈಮ್ ಅ ಟ್ರೀ ಈವನ್ ಎಟ್ ದ ಏಜ್ ಆಫ್ 62. ಸಿ ವಾಸ್ ಪ್ಯಾಷನೇಟ್ ಟು ಕ್ಲೈಮ್ ಅ ಟ್ರೀ ಆ್ಯಂಡ್ ಲರ್ನ್ ಇಟ್ ಫ್ರಾಮ್ ಹರ್ ಲವಿಂಗ್ ಬ್ರದರ್ ಎಟ್ ದ ಏಜ್ ಆಫ್ 6. Everybody feared that Granny would fall from a day. One day she climbed a tree but could not come down. After the rescue, the doctor recommended her rest for a week, but the Granny, it was like a brief season in hell. She demanded a house to be built in a tree. The poet's father, who was dutiful, fulfilled his mother's wish. So the Granny moved up and enjoyed as her wish ಅಂತ ಬರೆದ್ರೆ ಸಾಕು. ಇನ್ನು ಒಂದು RC ಕೇಳಿದ್ರು. ಎಸ್, ಅದು ಬಂದುಬಿಟ್ಟು ದೇರ್ ಇಸ್ ಅ ಗರ್ಲ್ ಬೈ ದ ಟ್ರ್ಯಾಕ್ಸ್ ಒಳಗಡೆ ಇರ್ತಕ್ಕಂಥ ಪ್ರಶ್ನೆ. ಟೇಕ್ ದ ಗರ್ಲ್ ಟು ಐರೋಲಿ ಅಂತ ಕೇಳಿದ್ದಾರೆ. ಹೂ ಸೆಡ್ ದಿಸ್ ಅಂತ ಇತ್ತು. ವೆರಿ ಸಿಂಪಲ್, ಟ್ರಾಫಿಕ್ ಪೊಲೀಸ್. ಹೂ ಡಿಡ್ ಹಿ ಗಿವ್ ದ ಸಜೆಷನ್ ಟು ಕೇಳಿದ್ದಾರೆ. ಬಾಲೇಶ್ವರ. ವೈ ಡಿಡ್ ಹಿ ಸೇ ಸೊ ಅಂತ ಕೇಳಿದರು. ಸಿ ವಾಸ್ ಅನ್ಕಾನ್ಸಿಯಸ್ ಆ್ಯಂಡ್ ನೀಡೆಡ್ ಟ್ರೀಟ್ಮೆಂಟ್ ಆ್ಯಸ್ ಅರ್ಲಿ ಆ್ಯಸ್ ಪಾಸಿಬಲ್ ಅಂತ ಬರೆದ್ರೆ ಸಾಕು. ಇನ್ನು ಕ್ವಾಲಿಟಿ ಆಫ್ ಮರ್ಸಿಯಿಂದ ಫಸ್ಟ್ ಆನ್ಸರ್ನೇ ಕೇಳಿದ್ದಾರೆ. 4 ಮಾರ್ಕ್ ಇರ್ತಕ್ಕಂಥ ಪ್ರಶ್ನೆ.
ದ ಕ್ವಾಲಿಟಿ ಆಫ್ ಮರ್ಸಿ ಈಸ್ ನಾಟ್ ಸ್ಟ್ರೇನ್ಡ್ ಇಟ್ ಡ್ರಫಂತ್ ಆಸ್ ದ ಜಂಟಲ್ ರೈನ್ ಫ್ರಮ್ ಹೀವನ್ ಅಪಾನ್ ದ ಪ್ಲೇಸ್ ಬಿನೀತ್ ಇಟ್ ಈಸ್ ಟ್ವಿಸ್ ಬ್ಲೆಸ್ಡ್ ಇಟ್ ಬ್ಲಿಸನ್ಸ್ ಹಿಮ್ ದ್ಯಾಟ್ ಗಿವ್ಸ್ ಆ್ಯಂಡ್ ಹಿಮ್ ದ್ಯಾಟ್ ಟೇಕ್ಸ್ ಅಂತಕ್ಕಂಥ ಬರೆದ್ರೆ ಸಾಕು. ಇಷ್ಟಿತ್ತು ಸ್ನೇಹಿತರೆ ಈ ಒಂದು SSLCಯಲ್ಲಿರ್ತಕ್ಕಂಥ FA1 ಪ್ರಶ್ನೆ ಪತ್ರಿಕೆಯನ್ನು ಕೊಟ್ಟಿದ್ದೀವಿ. ಅದು ಬಂದುಬಿಟ್ಟು LBA ಬೇಸ್ಡ್ ಆಗಿರ್ತಕ್ಕಂಥ ಕ್ವಶನ್ ಪೇಪರ್. ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಇನ್ನಷ್ಟು ವಿಡಿಯೋಗಳ ಲಿಂಕ್ ಅದಾವೆ, ಅವುಗಳನ್ನು ನೋಡಿ ನಾಳೆ ನಿಮ್ಮ ಎಕ್ಸಾಮ್ಗೆ ಬರ್ತದೆ ಅಂತ ಹೇಳ್ತಾ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಸಿಗ್ತೀನಿ ಹೊಸ ವಿಡಿಯೋ.